ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನಿಯೋಜನೆ ವರದಿಗಾರ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರ ರಾಜ್ಯದಲ್ಲೇ ಅತ್ಯಂತ ಹಿಂದುಳಿದ ಮತಕ್ಷೇತ್ರ ಅಂತೇಳಿ ಈ ಹಿಂದೆ ಹಣಿಪಟ್ಟಿಯನ್ನು ಕಟ್ಕೊಂಡಿತ್ತು. ಜಲಸಂಪನ್ಮೂಲ ಸಚಿವರಾಗಿ ಎಂ ಬಿ ಪಾಟೀಲ್ ಅವರು 2013ರಿಂದ 2018ರವರೆಗೆ ಅಧಿಕಾರ ಸ್ವೀಕರಿಸಿದ ಬಳಿಕ ಈ ಭಾಗದಲ್ಲಿ ಕಾಲುವೆಗಳ ಮೂಲಕ ನೀರಾವರಿ ಕ್ರಾಂತಿಯನ್ನು ಮಾಡಿದ ಬಳಿಕ ಇಡೀ ಕ್ಷೇತ್ರದ ಚಿತ್ರಣ ಬದಲಾಗಿತ್ತು. ಈ ಭಾಗದಲ್ಲಿ ಅತಿ ಕಡಿಮೆಗೆ ಮಾರಾಟವಾಗ್ತಿದ್ದಂತಹ ಭೂಮಿ ಮೇಲೆ ಕೋಟಿವರೆಗೂ ಏರುವಂತಹ ಸ್ಥಿತಿ ಅಲ್ಲಿಗೆ ಬಂತು. ಅಂದರೆ ರೈತರು ಅಷ್ಟೊಂದು ಸಮೃದ್ಧಿಯನ್ನು ಹೊಂದುವಂತಹ ಪರಿಸ್ಥಿತಿ ಬಂತು. ಯಾಕಂದರೆ ಈ ಭಾಗದಲ್ಲಿ ನೀರಾವರಿ ಸೌಲಭ್ಯ ಇರಲಿಲ್ಲ. ಆದರೆ ಎಂ ಬಿ ಪಾಟೀಲ್ ಅವರು ಜಲಸಂಪನ್ಮೂಲ ಸಚಿವರಾಗೋದ್ರ ಜೊತೆಗೆ ಅದೇ ಕ್ಷೇತ್ರದ ಶಾಸಕರಾಗಿರೋ ಕಾರಣದಿಂದಾಗಿ ಅಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡಿದ ಪರಿಣಾಮದಿಂದಾಗಿ ಆ ಭಾಗದ ರೈತರಿಗೆ ಒಂದು ರೀತಿಯಿಂದ ಆಶಾಭಾವನೆ ಉಂಟಾಗಿತ್ತು. ಈಗ ಅದರ ಮುಂದುವರೆದ ಭಾಗವಾಗಿ ಬೇರೆ ಬೇರೆ ಕಾರ್ಯಗಳನ್ನು ಅಲ್ಲಿ ಕೈಗೊಳ್ಳಲಾಗಿತ್ತು. ವಿಜಯಪುರ ಜಿಲ್ಲೆ ಅರಣ್ಯದಲ್ಲೇ ಅತಿ ಹಿಂದುಳಿದ ಅಥವಾ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತಹ ಪ್ರದೇಶ ಅಂತೇಳಿ ಗುರುತಿಸ್ಕೊಳ್ಳಾಗಿತ್ತು. ಆದರೆ ಕೋಟಿ ವೃಕ್ಷ ಅಭಿಯಾನದ ಅಡಿಯಲ್ಲಿ ಈಗ ಸಸಿಗಳನ್ನು ನೆಟ್ಟು ಸುಮಾರು 5 ಕೋಟಿಗೂ ಅಧಿಕ ಸಸಿಗಳನ್ನು ನಡುವನ್ನ ಗುರಿಯನ್ನು ಇಟ್ಕೊಂಡು ಆರಂಭಿಸುವಂಥ ಕೆಲಸ ಈಗ ಬಹುತೇಕ ಒಂದು ಹಂತಕ್ಕೆ ಬಂದಿರುವಂಥದ್ದು. ಜಿಲ್ಲೆಯಲ್ಲಿ ಅರಣ್ಯೀಕರಣ ಪ್ರಮಾಣ ಸಹಿತ ಹೆಚ್ಚಾಗಿರುತ್ತದೆ. ಅದರ ಪರಿಣಾಮವಾಗಿ ಈಗ ಜಿಲ್ಲೆಯಲ್ಲಿ ನೀರಿನ ಲಭ್ಯತೆ ಇದೆ ಮತ್ತು ಮರಗಳ ಸಹಿತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿರೋದ್ರಿಂದಾಗಿ ಜಿಲ್ಲೆಯ ವಾತಾವರಣ ಬದಲಾಗಿರುವಂಥದ್ದು. ಹಾಗಾಗಿ ರೈತರನ್ನು ಸಹಿತ ಅವರ ಜೀವನ ಸಹಿತ ಬದಲಾವಣೆ ಮಾಡುವಂಥ ಹಂತ ಈಗ ಬಬಲೇಶ್ವರ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಬಬಲೇಶ್ವರ ಕ್ಷೇತ್ರದಲ್ಲಿ ಹೈನುಗಾರಿಕೆಗೆ ಆದ್ಯತೆ ಕೊಡಬೇಕು ಅಂತೇಳಿ ಕ್ಷೇತ್ರದ ಶಾಸಕ ಮತ್ತು ಈಗ ಕೈಗಾರಿಕಾ ಸಚಿವರಾಗಿರೋ ಎಂ ಬಿ ಪಾಟೀಲ್ ಅವರು ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದರ ಭಾಗವಾಗಿಯೇ ಈಗ ತುಮಕೂರಿನ ಒಂದು ಸಂಸ್ಥೆಯ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಇಲ್ಲಿನ ರೈತರಿಗೆ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಬಬಲೇಶ್ವರ ತಾಲೂಕಿನ ಹಲವು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಮತ್ತು ತಿಕೋಟ ತಾಲೂಕಿನ ಹಲವು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಕೆಲವು ರೈತರನ್ನು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಕ್ಷೀರ ಒಂದು ಟ್ರೈನಿಂಗನ್ನು ಕೊಟ್ಟು, ಅಂದರೆ ಯಾವ ರೀತಿ ಹೈನುಗಾರಿಕೆಯನ್ನು ಮಾಡಬೇಕು, ಯಾವ ರೀತಿ ಹಾಲನ್ನು ಕರಿಬೇಕು ಮತ್ತು ವೈಜ್ಞಾನಿಕವಾಗಿ ಹಸುಗಳನ್ನು ಹೇಗೆ ಸಾಕಬೇಕು, ಅದರಿಂದ ಹೇಗೆ ಉತ್ಪಾದನೆಯನ್ನು ಮಾಡಬೇಕು ಅನ್ನೋ ಟ್ರೈನಿಂಗನ್ನು ಕೊಟ್ಟು ಆ ಭಾಗದಲ್ಲಿ ಹೈನೋದ್ಯಮನ ಬೆಳಿಬೇಕು, ಕ್ಷೀರ ಕ್ರಾಂತಿ ಆಗಬೇಕು ಅಂತೇಳಿ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಹಿಂದೆ ಒಂದು ಕಾಲದಲ್ಲಿ ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಏನು ಆಗಿತ್ತು ಅದೇ ಭಾಗ ಈಗ ಸಂಪೂರ್ಣವಾಗಿ ಬದಲಾಗಿರುವಂಥದ್ದು. ಇಲ್ಲಿ ನೀರು ಸಹಿತ ಅಧಿಕವಾಗಿದೆ, ಜೊತೆಗೆ ಈಗ ಹೈನುಗಾರಿಕೆ ಸಹಿತ ಮಾಡ್ತಾ ಇರೋದ್ರಿಂದ ಬಹುತೇಕ ಒಂದು ರೀತಿ ರೈತರಿಗೆ ಸಮೃದ್ಧವಾಗುವಂತಹ ವ್ಯವಸ್ಥೆಗಳು ಮಾಡಲಾಗ್ತಿರುವಂಥದ್ದು. ರೈತರಿಗೆ ಮುಖ್ಯವಾಗಿ ಏನು ಬೇಕಾಗಿರುತ್ತೆ ಅಂದರೆ ನೀರು ಬೇಕಾಗಿರುತ್ತೆ ಮತ್ತು ಅದಕ್ಕೆ ಮೇವು, ಈ ರೀತಿ ಅದಕ್ಕೆ ಏನು ಪೂರಕವಾಗಿ ಬೇಕು ಹೈನುಗಾರಿಕೆಗೆ ಆ ಕೆಲಸ ಆಲ್ರೆಡಿ ಮೊದಲೇ ಮಾಡಿರೋದ್ರಿಂದಾಗಿ ಈಗ ಹೈನುಗಾರಿಕೆಗೆ ಆದ್ಯತೆ ನೀಡಲಾಗ್ತಿದೆ. ಅಲ್ಲಿ ಸಕ್ಸಸ್ ಆದ ಬಳಿಕ ಅಂದರೆ ಪೈಲಟ್ ಅಂತ ಹೇಳಿ ಅನ್ನೋದು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. ಆ ಗ್ರಾಮಗಳಲ್ಲಿ ಸಕ್ಸಸ್ ಆದ ಬಳಿಕ ಅದನ್ನು ಬೇರೆ ಕಡೆಗೆ ವಿಸ್ತರಣೆ ಮಾಡುವಂಥದ್ದು. ಇದಕ್ಕಾಗಿ BLD ಸಂಸ್ಥೆ ಮತ್ತು ತುಮಕೂರಿನ ಸಂಸ್ಥೆಗಳು ಒಡಂಬಡಿಕೆಯನ್ನು ಮಾಡಿಕೊಂಡಿವೆ. ಅಲ್ಲಿನ ರೈತರಿಗೆ ಕೆಲವು ಆಯ್ದ ರೈತರಿಗೆ ಸುಮಾರು 100ಕ್ಕೂ ಅಧಿಕ ರೈತರಿಗೆ ಅವ್ರಿಗೆ ನಿತ್ಯ ಟ್ರೈನಿಂಗನ್ನು ಕೊಡೋ ಕೆಲಸವನ್ನು ಮಾಡ್ತಾ ಇದೆ. ಸೊ ಈ ಮೂಲಕ ಈ ಒಂದು ಕೆಲಸವು ಬಬಲೇಶ್ವರ ಕ್ಷೇತ್ರದಲ್ಲಿ ಆಗ್ತಾ ಇರೋದು. ಇದು ಕೇವಲ ಬಬಲೇಶ್ವರ ಕ್ಷೇತ್ರದಲ್ಲಿ ಮಾತ್ರ ಆಗದೆ ಜಿಲ್ಲೆಯ ಎಲ್ಲ ಭಾಗಗಳಲ್ಲೂ ಆಗಬೇಕು ಅಂತೇಳಿ. ಯಾಕಂದರೆ ನದಿ ಇದೆ, ನಮ್ಮಲ್ಲಿ ನೀರಿನ ಸಮಸ್ಯೆ ಅಷ್ಟಾಗಿಲ್ಲ. ಯಾಕಂದರೆ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ, ಭೀಮಾ ನದಿ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಆಗದೇ ಇರುವಂಥ ಗ್ರಾಮಗಳು ಸಹಿತ ಇವೆ. ಅಂತಲ್ಲಾದರೂ ಹೈನುಗಾರಿಕೆಯನ್ನು ಬೆಳೆಸ್ಕೊಂಡು ರೈತರಿಗೆ ಲಾಭ ತರಬೇಕು ಅಂತೇಳಿ. ಯಾಕಂದರೆ ಕೆಲವೊಂದು ಸರಿ ಈಗ ಬರಗಾಲ ಬಿದ್ದು ಮಳೆ ಕೈ ಕೊಟ್ಟರು ಸಹಿತ ಈ ರೀತಿಯ ಆದಾಯಗಳು ರೈತರನ್ನು ಕೈ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಏನು ಬಬಲೇಶ್ವರ ಕ್ಷೇತ್ರದಲ್ಲಿ ನಡೀತಾ ಇದೆ ಅದು ಜಿಲ್ಲೆಯ ಬೇರೆ ಕ್ಷೇತ್ರಗಳಿಗೆ ವಿಸ್ತರಣೆ ಆಗಬೇಕು. ಜಿಲ್ಲೆಯ ಬಹುತೇಕ ರೈತರಿಗೆ ಹೈನೋದ್ಯಮ ಒಂದು ಲಾಭದ ಉದ್ಯಮ ಆಗಬೇಕು ಅಂತೇಳಿ ಜನರು ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.